ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ಇವತ್ತು RTO ಅಧಿಕಾರಿಗಳೊಂದು ನಮ್ಮೆಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಅನ್ನೋದ್ಕಿಂತ ಟೋಟಲಿ ಡೆಲಿವರಿ ಬಾಯ್ಸ್ಗೆ ಒಂದು ಬ್ಯಾಡ್ ನ್ಯೂಸ್ ತಂದಿದ್ದಾರೆ. ಇನ್ನು ಮುಂದೆ ಸ್ವಲ್ಪ ಡ್ಯೂಟಿ ಮಾಡಕ್ ಕಷ್ಟ ಆಗುತ್ತೆ. ಅದರಲ್ಲಿ ಎಕ್ಸ್ಪೆಷಲಿ ಏನು ಹೊಸ ಹೊಸ ರೈಡರ್ಸ್ ಇರ್ತಾರಲ್ಲ, ಹೊಸದಾಗಿ ಫೀಲ್ಡ್ ಇಳಿತಾರಲ್ಲ, ಇವರಂತೂ ಇನ್ನು ಮುಂದೆ ಡ್ಯೂಟಿ ಮಾಡಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಬಿಲ್ಕುಲ್ ತುಂಬಾ ಕಷ್ಟ ಆಗತ್ತೆ. ಈ ತರ ಒಂದು ರೂಲ್ಸ್ ಯಾಕೆ ಜಾರಿ ಮಾಡಿದ್ರು, ಇದರಿಂದ ಇವ್ರಿಗೆ ಏನ್ ಲಾಭ, ಏನ್ ನಷ್ಟ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾತಾಡೋಣ ಸ್ನೇಹಿತರೆ. ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ಆ ವಿಡಿಯೋ ನೋಡ್ಕೊಂಬನ್ನಿ, ನಿಮಗೆ ಗೊತ್ತಾಗುತ್ತೆ ಏನಂತ. ಓಕೆ ಸ್ನೇಹಿತರೆ, ಈ ವಿಡಿಯೋ ಪ್ಲೇ ಮಾಡಕ್ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಹಾಲ್ ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಬನ್ನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. Even if the roads are riddled with potholes, that's fine. The government keeps introducing new rules and inaugurating programs designed to make money from them. Look, some bikes have mobile holders. People ride two-wheelers with mobile holders using them to navigate. ಮೊಬೈಲ್ ಹೋಲ್ಡರ್ಗಳನ್ನ ಹಾಕೊಂಡು ಓಡಾಡ್ತಾ ಇರ್ತಾರೆ. You are currently seeing visuals of the RTO department stopping all vehicles and removing mobile holders from two-wheelers, stating that the rules allowing mobile holders on vehicles are no longer in effect and there is no permission for them. It would be far better if those in authority were to focus on practical tasks such as repairing potholes on our roads. Instead of these duties, those in power often devise schemes to accumulate wealth, not serve the public. This happens when votes are bought for government. Government should be run with wisdom and public duty. ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋನ ಇದೆ ಇವಾಗ ನಡೀತಿರೋದು ಪ್ರೆಸೆಂಟ್ಲಿ. ಯಾವುದೇ ಒಂದು ಬೈಕ್ ಇನ್ನ ಮೊಬೈಲ್ ಸ್ಟ್ಯಾಂಡ್ ನ ಯೂಸ್ ಮಾಡಂಗಿಲ್ಲ. ಯಾರೇ ಆಗ್ಲಿ ಬೈಕ್ ಅಲ್ಲಿ ಮೊಬೈಲ್ ಸ್ಟ್ಯಾಂಡ್ ಇತ್ತು ಅಂದ್ರೆ ಅದನ್ನ ಗಾಡಿ ಅಡ್ಡ ಹಾಕಿ ಮೊಬೈಲ್ ಸ್ಟ್ಯಾಂಡ್ ರಿಮೂವ್ ಮಾಡ್ತಾ ಇದಾರೆ. ಇವತ್ತು ಎಲ್ಲಾ ಕಡೆ ಇದೇ ತರ ಸಮಸ್ಯೆ ಆಗ್ತಾ ಇದೆ. ಯಾಕೆ ಇದನ್ನ ತೆಗಿತಾ ಇದಾರೆ RTO ಅಧಿಕಾರಿಗಳು, ಇದರಿಂದ ಇವ್ರಿಗೆ ಏನ್ ಲಾಭ ಅನ್ನೋದು ಕೂಡ ಮಾತಾಡೋಣ ಬನ್ನಿ. ಇವಾಗ ಏನ್ ಆಗ್ತಾ ಇದೆ ಅಂದ್ರೆ, ತುಂಬಾ ಜನ ಆಲ್ಮೋಸ್ಟ್ ಇವಾಗ ಪ್ರತಿಯೊಬ್ಬರು ಟೂ ವೀಲರ್ ಇರೋರು 100ಕ್ಕೆ ಒಂದು 80% ಜನ ಡೆಲಿವರಿ ಬಾಯ್ಸ್ ಅಲ್ದೇನೆ ಅದರ್ವೈಸ್ ಏನ್ ಡ್ಯೂಟಿ ಮಾಡ್ತಾರೆ, ಇಲ್ಲ ಟ್ರಾವೆಲಿಂಗ್ ಮಾಡ್ತಾರೆ, ಏನ್ ನಾರ್ಮಲ್ ಆಗಿ ಓಡಾಡ್ತಾ ಇರ್ತಾರಲ್ಲ, ಇವರು ಕೂಡ ಇವಾಗ ಮೊಬೈಲ್ ಸ್ಟ್ಯಾಂಡ್ ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗ್ಬೇಕಲ್ವಾ. ಯಾಕಂದ್ರೆ ಬೆಂಗಳೂರು ತುಂಬಾ ದೊಡ್ಡ ಸಿಟಿ. ಯಾರಿಗೂ ಏನು ಯಾರನ್ನ ಲೊಕೇಶನ್ ಕೇಳ್ಕೊಂಡು ಹೋಗಕ್ಕಾಗಲ್ಲ. ಪ್ರತಿಯೊಬ್ಬರನ್ನ ಕೇಳ್ಕೊಂಡು ದಾರಿಲಿ ಹೋಗೋರ್ನೆಲ್ಲವ ಹೋಗಕ್ ಆಗಲ್ಲ. ಅಟ್ಲೀಸ್ಟ್ ಮೊಬೈಲ್ ಇರುತ್ತೆ, ಸ್ಮಾರ್ಟ್ ಮೊಬೈಲ್. ಇಂತ ಕಡೆ ಹೋಗ್ಬೇಕಂದ್ರೆ ವಾಯ್ಸ್ ಅಲ್ಲಿ ಹೇಳ್ಬಿಟ್ರೆ ಸಾಕು, ಕರ್ಕೊಂಡೋಗಿ ಗೂಗಲ್ ಮ್ಯಾಪ್ ವರ್ಕ್ ಆಗುತ್ತೆ. ಸ್ಟ್ಯಾಂಡ್ ಅಲ್ಲಿ ಇಟ್ಕೊಬಿಟ್ಟು ಹೋಗ್ಬಿಡ್ಬೋದು, ನೋಡ್ಕೊಂಡು ಕೈಲಿ ಇಟ್ಕೊಂಡು ನೋಡ್ಕೊಂಡು ಹೋಗಕ್ಕಾಗತ್ತೆ. ಗಾಡಿ ಓಡಿಸ್ಕೊಂಡು ಆಗಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಸ್ಟ್ಯಾಂಡ್ ಅಲ್ಲಿ ಹಾಕ್ಬಿಟ್ರೆ ಅದ್ ನೋಡ್ಕೊಂಡು ಗಾಡಿ ಹೋಗ್ತಾ ಇರ್ಬೋದು ಅನ್ನೋ ಒಂದು ತುಂಬಾ ಈಸಿ ಮೆಥಡ್. ಇದರಿಂದ ಎಲ್ಲರೂ ಮೊಬೈಲ್ ಸ್ಟ್ಯಾಂಡ್ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ತುಂಬಾ ಜನ ಇವಾಗ ಡೆಲಿವರಿ ಬಾಯ್ಸ್ ಅಲ್ದಾನೆ ಸಪರೇಟ್ ಎಲ್ಲಾರು ಇದನ್ನ ರಿಮೂವ್ ಮಾಡಿಸ್ತಾ ಇದಾರೆ. ಏನಕ್ಕಪ್ಪ ಅಂದ್ರೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಿದಾವಂತೆ ಬೈಕ್ ಟ್ಯಾಕ್ಸಿ ಇಲ್ಲಿಂದ. ಟೋಟಲ್ ಬೈಕ್ ಅಲ್ಲಿ ಓಡಾಡೋರು ಯಾಕೆ ಆಕ್ಸಿಡೆಂಟ್ ಆಗುತ್ತೆ? ತುಂಬಾ ಜನ ಏನ್ ಮಾಡ್ತಾರೆ, ಒಂದ್ ಕಡೆಯಿಂದ ಒಂದ್ ಕಡೆ ಹೋಗ್ತಾ ಇರ್ತಾರೆ, ಲೊಕೇಶನ್ ಗೊತ್ತಾಗ್ತಾ ಇರಲ್ಲ, ಪದೇ ಪದೇ ಮೊಬೈಲ್ ನೋಡ್ತಾ ಇರ್ತಾರೆ, ಗಾಡಿ ಓಡಿಸ್ತಾ ಇರ್ತಾರೆ. ಇನ್ ಮೊಬೈಲ್ ಸ್ಟ್ಯಾಂಡ್ ಅಲ್ಲಿ ನೋಡ್ತಾ ಇರ್ತಾರೆ, ಗಾಡಿ ಓಡಿಸ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ, ಸಡನ್ ಆಗಿ ಯಾರು ಅಡ್ಡ ಬಂದು ಇಲ್ಲ ಮುಂದ್ಗಡೆ ಯಾವ್ದಾರು ಗಾಡಿ ಬಂದ್ರೆ ಏನಾಗುತ್ತೆ, ಸಡನ್ ಅಂತ ಇವರು, ಯಾಕಂದ್ರೆ ಮುಂದೆ ನೋಡೋದಕ್ಕಿಂತ ಜಾಸ್ತಿ ಮೊಬೈಲ್ ನೋಡ್ತಾ ಇರ್ತಾರೆ. ಲೊಕೇಶನ್ ಎಲ್ಲಿ ಲೆಫ್ಟ್ ಇದೆ, ಎಲ್ಲಿ ರೈಟ್ ಇದೆ ಅಂತ ನೋಡ್ಕೊಂಡು ಗಾಡಿ ಓಡಿಸಿದ್ರೆ ಸಡನ್ ಆಗಿ ಯಾರು ಅಡ್ಡ ಬಂದ್ರೆ ಇಲ್ಲಿ ಇವ್ರಿಗೆ ಯಾವ್ದಾದ್ರು ಬೇರೆ ಕಡೆ ಗುದ್ದಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದಾವೆ. ಇದು ತುಂಬಾ ಕಂಪ್ಲೇಂಟ್ ಜಾಸ್ತಿ ಬರ್ತಾ ಇದೆ. ಮೊಬೈಲ್ ಸ್ಟ್ಯಾಂಡ್ ಇರೋದ್ರಿಂದ ಮೊಬೈಲ್ ನೋಡ್ಕೊಂಡು ಲೊಕೇಶನ್ ನೋಡ್ಕೊಂಡು ಗಾಡಿ ಓಡಿಸಿದ್ರಿಂದ ಆಕ್ಸಿಡೆಂಟ್ಗಳು ಜಾಸ್ತಿ ಆಗಿದೆ ಬೆಂಗಳೂರಲ್ಲಿ. ಅದಕ್ಕೋಸ್ಕರ ಇನ್ನು ಮುಂದೆ ಮೊಬೈಲ್ ಸ್ಟ್ಯಾಂಡ್ ಯೂಸ್ ಮಾಡಬಾರ್ದು ಯಾರುನು ಅಂತ ಎಲ್ಲೆಲ್ಲಿ ಸಿಗ್ತಾರೆ ಅಲ್ಲೆಲ್ಲ RTO ಅಧಿಕಾರಿಗಳು ಹಿಡಿತಾ ಇದಾರೆ. ಯಾವ್ದೇ ಒಂದು ಬೈಕ್ ಅಲ್ಲಿ ಮೊಬೈಲ್ ಸ್ಟ್ಯಾಂಡ್ ಇದ್ರೆ ಅವ್ರ ಹತ್ರನೇ ಸ್ಪ್ಯಾನರ್ ಇಟ್ಕೊಂಡು ಮೊಬೈಲ್ ಸ್ಟ್ಯಾಂಡ್ ರಿಮೂವ್ ಮಾಡಿ ಅವರೇ ಇಸ್ಕೊಂಡು ಇಟ್ಕೊಂತಾ ಇದಾರೆ. ರಾಶಿ ಗಟ್ಟಲೆ ಇಟ್ಕೊಂತಾ ಇದಾರೆ ಇವಾಗ. ಇನ್ ಮುಂದೆ ಯಾರು ಯೂಸ್ ಮಾಡಂಗಿಲ್ಲ ಅಂತ. ಓಕೆ, ಇದು ಒಂದು ಒಳ್ಳೇದೇನೆ. ಆದ್ರೆ ಒಟ್ಟು ಒಂದು ಒಳ್ಳೇದಾಗೋದ್ಕಿಂತ ಕೆಟ್ಟದ್ದು ಆಗುತ್ತಲ್ವಾ. ಯಾಕಂದ್ರೆ ತುಂಬಾ ಜನ ಹೊಸ ಡೆಲಿವರಿ ಬಾಯ್ಸ್ ಹೊಸದಾಗಿ ಎಂಟ್ರಿ ಆಗ್ತಾರೆ. ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ನೋಡಕ್ ಆಗಲ್ಲ. ಇಲ್ಲಿ ಯಾರೋ ದಾರಿಲಿ ಹೋಗೋರೆಲ್ಲ ಲೊಕೇಶನ್ ಕೇಳಕ್ ಆಗಲ್ಲ, ಯಾಕಂದ್ರೆ ಅವ್ರಿಗೂ ಗೊತ್ತಿರಲ್ಲ. ಇದು ಬೆಂಗಳೂರು ತುಂಬಾ ದೊಡ್ಡದಿರೋದ್ರಿಂದ ಒಂದು 5 ಕಿಲೋಮೀಟರ್ ಸರೌಂಡಿಂಗ್ ಇರೋರಿಗೆ ಮಾತ್ರ ಗೊತ್ತಿರುತ್ತೆ ಲೊಕೇಶನ್ ಅವ್ರ ಮನೆ ಹತ್ರ. ಇನ್ನು ಹೊರಗಡೆ ಹೋಗ್ಬಿಟ್ರೆ ಸಿಟಿ ಒಳಗಡೆ ಯಾರಿಗೂ ಗೊತ್ತಾಗಲ್ಲ. ಎಲ್ಲಾರನ್ನೂ ಕೇಳ್ಕೊಂಡು ಹೋಗಕ್. ಹಂಗಾಗಿ ಮೊಬೈಲ್ ಸ್ಟ್ಯಾಂಡ್ ಇದ್ಬಿಟ್ರೆ ಲೊಕೇಶನ್ ನೋಡ್ಕೊಂಡು ಈಸಿಯಾಗಿ ಡೆಲಿವರಿ ಮಾಡ್ಬೋದು. ಒಂದು ಫುಡ್ ಡೆಲಿವರಿ ಆಗಿರ್ಬೋದು, ಒಂದು ಗ್ರೋಸರಿ ಆಗಿರ್ಬೋದು, ಒಂದು ಕಮರ್ಷಿಯಲ್ ಮೆಟೀರಿಯಲ್ ಆಗಿರ್ಬೋದು, ಇಲ್ಲ ಒಂದು ಕಸ್ಟಮರ್ ಬೈಕ್ ಟ್ಯಾಕ್ಸಿ ಒಂದ್ ಕಡೆಯಿಂದ ಒಂದ್ ಕಡೆ ಡ್ರಾಪ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಮೊಬೈಲ್ ಸ್ಟ್ಯಾಂಡ್ ಇರೋದ್ರಿಂದ ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಮಾಡ್ಕೊಂಡು ಹೋಗೋದ್ರಿಂದ. ಇವತ್ತು ಇದನ್ನ ತೆಗೆದ್ ಬಿಟ್ರೆ ನಾಳೆಯಿಂದ ಹೆಂಗೆ ಲೊಕೇಶನ್ ನೋಡ್ಬೇಕು ಹುಡುಗರು? ತುಂಬಾ ಕಷ್ಟ, ಡ್ಯೂಟಿ ಮಾಡಕ್ ಆಗದೇ ಇಲ್ಲ. ಕೈಯಲ್ಲಂತೂ ಇಟ್ಕೊಂಡು ಒಂದ್ ಕೈಲಿ ಗಾಡಿ ಓಡಿಸ್ಕೊಂಡು ಹೋಗಕ್ ಆಗತ್ತ? ಮೊಬೈಲ್ ಯೂಸ್ ಮಾಡ್ಕೊಂಡು ಅದಕ್ಕೂ ಗಾಡಿ ಹಿಡಿತಾರೆ. ಮೊಬೈಲ್ ಯೂಸ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅದಕ್ಕೂ ಹಿಡಿದ್ಬಿಟ್ಟು ಗಾಡಿ ಸೀಸ್ ಮಾಡ್ತಾರೆ, ಫೈನ್ ಹಾಕ್ತಾರೆ 1000 ಗಟ್ಲೆ. ಆ ತರನು ಡ್ಯೂಟಿ ಮಾಡಕ್ ಆಗಲ್ಲ. ಇಲ್ಲ ಜಾಬಲ್ಲಿ ಹೆಡ್ಸೆಟ್ ಇರುತ್ತೆ, ಓಕೆ ಲೊಕೇಶನ್ ಆನ್ ಮಾಡ್ಕೊಂಡು ಜಾಬಲ್ಲಿ ಇಟ್ಕೊಂಡು ಡ್ಯೂಟಿ ಮಾಡ್ಕೊಂಡು ಹೋಗ್ತೀನಿ ಅನ್ಬೋದು. ಬಟ್ ಅದ್ ಹೆಂಗ್ ನೋಡ್ಕೊಂಡು ಹೋಗಕ್ಕಾಗತ್ತೆ? ಅವ್ನಿಗೆ ಹೆಡ್ಸೆಟ್ ಹೇಳ್ದಂಗೆಲ್ಲ ಹೋಗಕ್ಕಾಗತ್ತಾ? ಅದೆಲ್ಲ ಮುಂದೆ ಇನ್ನೊಂದು ಲೆಫ್ಟ್ ಲೈಟ್ ಇರುತ್ತೆ, ಅದಕ್ಕೆ ಬಿಫೋರ್ ಹೇಳ್ಬಿಡುತ್ತೆ ಲೆಫ್ಟ್ ತಗೊಳ್ಳಿ ರೈಟ್ ತಗೊಳ್ಳಿ ಅಂತ ಮ್ಯಾಪ್ ಅಲ್ಲಿ.
ವಾಯ್ಸ್ ಮೆಸೇಜ್ ಅಲ್ಲಿ ಅಲ್ಲಿ ಅದಕ್ಕೆ ಹಿಂದೆ ಅದು ಇನ್ನೊಂದು ಚಿಕ್ಕ ರೋಡ್ ಇರುತ್ತೆ, ಅದು ಗೊತ್ತಾಗದೇ ಇಲ್ಲ ಅದಕ್ಕೆ. ಅದು ಮುಂದೆ ಇರೋದನ್ನ ಹೇಳಿರುತ್ತೆ, ನಾವೇ ಸಡನ್ ಅಂತ ಇಲ್ಲಿ ಲೆಫ್ಟ್ ತಗೊಂಡ್ಬಿಡ್ತೀವಿ, ಮತ್ತೆ ಕನ್ಫ್ಯೂಸ್ ಆಗತ್ತೆ. ಈ ತರ ಸಮಸ್ಯೆ ಜಾಸ್ತಿ. ಮತ್ತೆ ಮೊಬೈಲ್ ತೆಗೆದು ನೋಡಕ್ ಆಗತ್ತ ಜಾಬಿಂದನ? ಆಗಲ್ಲ. ಇದರಿಂದನೂ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ಬಿಡ್ತವೆ. ಬಟ್ ಯಾಕೆ ಈ ತರ ರೂಲ್ಸ್ ಜಾರಿ ಮಾಡಿದ್ರು ಅಂತ ಗೊತ್ತಾ? ಇದರಲ್ಲಿ ಒಳ್ಳೇದ್ಕಿಂತವ ಕೆಟ್ಟದೇ ಜಾಸ್ತಿ ಆಗುತ್ತೆ. ತುಂಬಾ ಹುಡುಗರಿಗೆ ಡ್ಯೂಟಿ ಮಾಡಕ್ಕೆ ಆಗಲ್ಲ ಇನ್ ಮುಂದಕ್ಕೆ. ಮೊಬೈಲ್ ಸ್ಟ್ಯಾಂಡ್ ಇಲ್ಲ ಅಂದ್ರೆ ನಿಜವಾಗ್ಲೂ ಹೊಸ ಹೊಸ ಏನ್ ಡೆಲಿವರಿ ಬಾಯ್ಸ್ ಬರ್ತಾರಲ್ಲ, ಇವ್ರು ಡ್ಯೂಟಿನೇ ಮಾಡಕ್ ಆಗಲ್ಲ, ಕೆಲ್ಸನೇ ಬಿಡ್ಬೇಕಾಗತ್ತೆ. ಕೈಯಲ್ಲಿ ಇಟ್ಕೊಂಡು ಗಾಡಿ ಓಡಿಸ್ಕೊಂಡು ಲೊಕೇಶನ್ ನೋಡ್ಕೊಂಡು ಹೋಗಕ್ ಆಗಲ್ಲ. ಯಾವ್ದೋ ಬೈಕ್ ಟ್ಯಾಕ್ಸಿ ಮಾಡ್ತಿದ್ರೆ ಕಸ್ಟಮರ್ನೇ ಕೇಳ್ಕೊಂಡು ಹೋಗಕ್ ಆಗಲ್ಲ, ಎಲ್ಲಿ ಟರ್ನ್ ಆಗ್ಬೇಕು, ಎಲ್ಲಿ ಹೋಗ್ಬೇಕು ಅಂತವ. ಯಾರೋ ಒಬ್ಬೊಬ್ರು ಗೊತ್ತಿರೋ ಲೊಕೇಶನ್ ಹೇಳ್ತಾರೆ. ಕೆಲವರಿಗೆ ಕಸ್ಟಮರ್ಗೂ ಲೊಕೇಶನ್ ಬಂದು ಗೊತ್ತಿರಲ್ಲ. ಯಾವ್ದೋ ಒಂದು ಹೊಸ ಏರಿಯಾಗೆ ಹೋಗ್ತಾ ಇರ್ತಾರೆ, ಲೊಕೇಶನ್ ಯಾರ ಕಳಿಸಿರ್ತಾರೆ, ಆ ಲೊಕೇಶನ್ ಬುಕ್ ಮಾಡ್ಕೊಂಡು ಅವರು ಹೋಗ್ತಾ ಇರ್ತಾರೆ. ಯಾರೋ 100ಕ್ಕೆ ಒಂದು 10% ಜನಕ್ಕೆ ಲೊಕೇಶನ್ ಗೊತ್ತಿರುತ್ತೆ, ಅವ್ರೇನು ಗೈಡ್ ಮಾಡ್ತಾರೆ, ಹೋಗಿ ಕೇಳ್ಕೊಂಡು ಹೋಗ್ಬೋದು. ಬೈಕ್ ಟ್ಯಾಕ್ಸಿ ಬರೋರು ಬೆಳಿಗ್ಗೆ ಸಂಜೆವರೆಗೆ ಎಲ್ಲಾರು ಲೊಕೇಶನ್ ಕೇಳ್ಕೊಂಡ್ ಕೂತ್ಕೊಂಡ್ರೆ ಆಗತ್ತಾ? ಇಲ್ಲಿ ಲೆಫ್ಟ್ ತಗೊಳ್ಳ, ಇಲ್ಲಿ ರೈಟ್ ತಗೊಳ್ಳ, ಇಲ್ಲಿ ಸ್ಟ್ರೈಟ್ ಹೋಗಲ್ಲ, ಇಲ್ಲಿ ನಿಲ್ಲಿಸ್ಲ ಅಂತವ? ಆಗಲ್ಲ. ಕಸ್ಟಮರ್ಗೂ ಇರಿಟೇಷನ್ ಆಗ್ಬಿಡುತ್ತ ಅವಾಗ. ಇವನ್ ಯಾವಪ್ಪ ಈ ತರ ಏನ್ ಡ್ರೈವಿಂಗ್ ಕೆಲಸ ಮಾಡ್ತಾನಪ್ಪ, ನಮ್ಮನ್ನೇ ಲೊಕೇಶನ್ ಕೇಳ್ತಾನೆ ಎಲ್ಲಾ ತಕನು, ಇವ್ರು ಏನಕ್ ಮಾಡ್ತಾರೆ ಡ್ಯೂಟಿ ಹಂಗಾರೆ ಅಂತವ. ಅದಕ್ಕೂ ಅವ್ರಿಗೂ ಇರಿಟೇಷನ್ ಆಗುತ್ತೆ. ಇನ್ನು ಫುಡ್ ಡೆಲಿವರಿ ಅಷ್ಟೇನೆ. ಒಂದು ಫುಡ್ ತಗೊಂಡು ಲೊಕೇಶನ್ಗೆ ಹೋಗ್ಬೇಕು ಅಂದ್ರೆ ಮ್ಯಾಪ್ ಹಾಕೊಂಡು ಹೋಗಕ್ ಆಗತ್ತಾ? ಗೊತ್ತಿರೋರೇನೋ ಹೋಗ್ಬಿಡ್ತಾರೆ, ಡೈರೆಕ್ಟ್ ಅಪಾರ್ಟ್ಮೆಂಟ್ಗಳು ಗೊತ್ತಿರೋ ತಗೊಂಡು ಹೋಗ್ಬಿಡ್ಬೋದು. ಈ ಕಮರ್ಷಿಯಲ್ ಮೆಟೀರಿಯಲ್ ತಗೊಂಡು ಹೋಗ್ತಾರೆ, ಸುಮಾರು 20-30 ಕಿಲೋಮೀಟರ್ ಹೋಗ್ತಾರೆ. 20-30 ಕಿಲೋಮೀಟರ್ ಲೊಕೇಶನ್ ಗೊತ್ತಿರುತ್ತೆ ಅವ್ರಿಗೆ, ಯಾವ ರೋಡ್ ಒನ್ ವೇ ಇದೆ ಅಂತಾನೆ ಗೊತ್ತಾಗಲ್ಲ. ಇವತ್ತು ಇವತ್ತು ಟೂ ವೇ ಇರೋ ರೋಡ್ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಒನ್ ವೇ ಮಾಡಾಕಿರ್ತಾರೆ ಬೆಂಗಳೂರಲ್ಲಿ ನಮ್ಮ RTO ಅಧಿಕಾರಿಗಳು. ಯಾರಿಗ್ ಗೊತ್ತಾಗತ್ತೆ? ಗೂಗಲ್ ಮ್ಯಾಪ್ ಅಲ್ಲಿ ಟೂ ವೇನೇ ತೋರಿಸ್ತಾ ಇರ್ತಾರೆ, ಅಲ್ಲೇನಾದ್ರು ಹೋಗ್ಬಿಟ್ಟು ಸಡನ್ ಅಂತ ಹಿಡ್ಕೊಂಡ್ಬಿಡ್ತಾರೆ, ಫೈನ್ ಹಾಕ್ತಾರೆ. ಈ ತರ ಸಮಸ್ಯೆ ಜಾಸ್ತಿ ಆಗುತ್ತೆ. ಇವತ್ತು ಗೂಗಲ್ ಮ್ಯಾಪ್ ಯೂಸ್ ಮಾಡಿನೇ ಕೆಲವೊಂದ್ ರೋಡ್ ಅಲ್ಲಿ ಒನ್ ವೇಲ್ ಹೋಗ್ಬಿಡ್ತೀವಿ. ಇನ್ನು ವಿತೌಟ್ ಮ್ಯಾಪ್ ಯೂಸ್ ಮಾಡ್ದಂಗೆ ನಾವು ಹೋಗಕ್ಕಾಗತ್ತಾ ಬೆಂಗಳೂರಲ್ಲಿ ಓಡಾಡಕ್ ಆಗತ್ತಾ ಡೆಲಿವರಿ ಬಾಯ್ಸ್? ಖಂಡಿತ ಸಾಧ್ಯವಿಲ್ಲ. ಇದರಿಂದ ಸಮಸ್ಯೆ ಜಾಸ್ತಿ ಆಗುತ್ತೆ ಡೆಲಿವರಿ ಬಾಯ್ಸ್ಗೆ ದಿನೇ ದಿನೇ. ಇನ್ನ ಎಲ್ಲೋ ಒನ್ ವೇಲ್ ನುಗ್ಗಕ್ ಹೋಗೋದು, ಇನ್ನೂ ಆಕ್ಸಿಡೆಂಟ್ ಆಗೋದು, ಇಲ್ಲಿ ಯೂ ಟರ್ನ್ ಇರಲ್ಲ ಅಲ್ಲಿ ಯೂ ಟರ್ನ್ ತಗೊಳೋದು, ಅಲ್ಲೇನೋ ಆಕ್ಸಿಡೆಂಟ್ ಆಗೋದು, ಈ ತರ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಪ್ರತಿಯೊಬ್ಬ ರೈಡರ್ಗೂ ಮೊಬೈಲ್ ಸ್ಟ್ಯಾಂಡ್ ಇಲ್ಲ ಅಂದ್ರೆ ಡ್ಯೂಟಿ ಮಾಡಕ್ಕೆ ಆಗಲ್ಲ. ಹೊಸ ರೈಡರ್ಗಳು, ಅದರಲ್ಲೂ ಹೊಸ ಹೊಸ ಡೆಲಿವರಿ ಬಾಯ್ಸ್ ರೈಡರ್ಗಳು ಏನ್ ಬರ್ತಾರೆ ಬೆಂಗಳೂರಿಗೆ, ಅವರಿಗೆ ಮೊಬೈಲ್ ಸ್ಟ್ಯಾಂಡ್ ಬೇಕೇ ಬೇಕು. ಸುಮಾರು ನಾವು 10 ವರ್ಷದಿಂದ ಓಡಾಡಿರ್ತಕ್ಕಂಥ ಬೆಂಗಳೂರಲ್ಲಿ ನಮಗೆ ಒಂದೊಂದ್ ಟೈಮ್ ಯಾವ ರೋಡಲ್ಲಿ ಹೋಗ್ತಾ ಇದೀವಿ, ಯಾವ ರೋಡಲ್ಲಿ ಬರ್ತಾ ಇದೀವಿ ಅಂತ ಗೊತ್ತಾಗಲ್ಲ. ಒಂದೊಂದ್ ಟೈಮ್ ನಾವು ಮ್ಯಾಪ್ ಯೂಸ್ ಮಾಡ್ಬಿಡ್ತೀವಿ ನೋಡ್ಕೊಂಡು, ಇದು ಒನ್ ವೇ ಇದೆ, ಟೂ ವೇ ಇದೆ, ಯಾವ ಕಡೆ ಹೋಗ್ಬೇಕಂತವ. ಅಂತದ್ರಲ್ಲಿ ಯಾರೋ ಹೊಸದಾಗಿ ಬಂದಿರೋರು ಫೀಲ್ಡ್ಗೆ ಡ್ಯೂಟಿ ಮಾಡಕ್ ಆಗತ್ತಾ ವಿತೌಟ್ ಮೊಬೈಲ್ ಸ್ಟ್ಯಾಂಡ್ ಅಲ್ಲಿ? ಖಂಡಿತ ಆಗಲ್ಲ ರೀ. ಮುಂದಿನ ದಿನಗಳಲ್ಲಿ ಇದ್ರ ಪ್ರಾಬ್ಲಮ್ ಗಿಂತ ಸೊಲ್ಯೂಷನ್ ಗಿಂತ ಪ್ರಾಬ್ಲಮ್ ಜಾಸ್ತಿ ಇದರಿಂದವ. ಯಾಕೆ ನಮ್ಮ RTO ಅಧಿಕಾರಿಗೆ ಅರ್ಥ ಆಗ್ತಾ ಇಲ್ಲ? ಸ್ಟೇಟ್ ಗವರ್ಮೆಂಟ್ ಅನೌನ್ಸ್ ಮಾಡಿದೆಯಂತೆ, ಯಾರು ಟೂ ವೀಲರ್ ಅಲ್ಲಿ ಮೊಬೈಲ್ ಸ್ಟ್ಯಾಂಡ್ ಯೂಸ್ ಮಾಡಂಗಿಲ್ಲ, ಹೊರಡ್ರಗುರು ಹೋಲ್ಡರ್ ಹಾಕೊಂಡು ಅದ್ ನೋಡ್ಕೊಂಡು ಎಲ್ಲ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ, ಎಲ್ಲ ರಿಮೂವ್ ಮಾಡಿ ಅಂತ ಸ್ಟೇಟ್ ಗವರ್ಮೆಂಟ್ ಇಂದ ಆರ್ಡರ್ ಪಾಸ್ ಮಾಡಿದಾರಂತೆ. ಯಾವ ತರ ರೂಲ್ಸ್ ಇದು? ಯಾರು ಹೇಳಿದ್ದು ಈ ತರ ಒಂದು ರೂಲ್ಸ್ ಫಾಲೋ ಮಾಡಕ್ಕೆ? ಇದು ತುಂಬಾ ತಪ್ಪು, ಇದು ಅನ್ಯಾಯ. ಇದು ಡೆಲಿವರಿ ಬಾಯ್ಸ್ ಹೆಂಗೋ ತಮ್ಮ ಹೊಟ್ಟೆಪಾಡಿಗೆ ದುಡ್ಕೊಂಡ್ ತಿಂತಾ ಇದಾರೆ, ಅದಕ್ಕೂ ಯಾಕೆ ಮಣ್ಣು ಹಾಕ್ತಾ ಇದಾರೆ ಇವತ್ತು? ಲೊಕೇಶನ್ ಹಾಕೊಂಡು ಹೋಗಿದ್ರೆ ಆನ್ ಟೈಮ್ ಅಲ್ಲಿ ಡೆಲಿವರಿ ಕೊಡಕ್ ಆಗಲ್ಲ. ಲೊಕೇಶನ್ ನೋಡ್ಕೊಂಡು ವಿತೌಟ್ ಲೊಕೇಶನ್ ಹೋಗಿ ಡೆಲಿವರಿ ಮಾಡಕ್ ಆಗುತ್ತಾ ಆನ್ ಟೈಮ್ಗೆ? 50 ಸಲ ಕಸ್ಟಮರ್ ಫೋನ್ ಮಾಡ್ತಾ ಇರ್ತಾರೆ, ಲೇಟ್ ಆಯ್ತು, ಇಲ್ಲಿದ್ದೀರಾ, ಬೇಗ ಬನ್ನಿ ಬೇಗ ಬನ್ನಿ ಅಂತವ. ಇನ್ನ ಪ್ರತಿಯೊಂದು ದಾರಿಗೂ ಟರ್ನಿಂಗಿಗೂ ಲೆಫ್ಟ್ ರೈಟ್ ಮೊಬೈಲ್ ತೆಗೆದು ಜಾಬಿನ ನೋಡ್ಕೊಂಡು ಹೋಗೋ ಅಷ್ಟೊತ್ತಿಗೆ 1 ಅವರ್ ಹೋಗೋ ಪ್ಲೇಸ್ಗೆ 2 ಅವರ್ ಆಗ್ಬಿಡುತ್ತೆ. ಕಸ್ಟಮರ್ಗಳು ವೆಯ್ಟ್ ಮಾಡ್ತಾರೆ, ಅಷ್ಟೊತ್ತಾಗ ಕಂಪ್ಲೇಂಟ್ ಮಾಡ್ತಾರೆ, ID ಬ್ಲಾಕ್ ಆಗತ್ತೆ. ಇನ್ನು ಮುಂದಕ್ಕೆ ಸಮಸ್ಯೆಗಳು ಜಾಸ್ತಿನೇ ಆಗತ್ತೆ ಇದರಿಂದ, ಹೊರತು ಕಮ್ಮಿ ಅಂತೂ ಆಗಲ್ಲ. ಇದರಿಂದ ಯಾವ ಉದ್ದೇಶ ಇಟ್ಕೊಂಡು ಮೊಬೈಲ್ ಸ್ಟ್ಯಾಂಡ್ ರಿಮೂವ್ ಮಾಡ್ತಾ ಇದ್ರೆ ನಮಗಂತೂ ಅರ್ಥ ಆಗ್ತಿಲ್ಲ ನಿಜವಾಗ್ಲೂ. ಇದರಿಂದ ಇನ್ನೂ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ. ಡೆಲಿವರಿ ಬಾಯ್ಸ್ಗೆ ಡೆಲಿವರಿ ಆನ್ ಟೈಮ್ ಡೆಲಿವರಿ ಕೊಡಕ್ ಆಗಲ್ಲ. ಎಲ್ಲೋ ಹೋಗಿ ಯಾವ್ದೋ ರೋಡಲ್ಲಿ ನುಗ್ಗಿ ಫೈನ್ಗಳು ಕಟ್ಟಬೇಕಾಗತ್ತೆ, ಒನ್ ವೇಲಿ ನುಗ್ಗಿ ಈ ತರ ಸಮಸ್ಯೆ ಜಾಸ್ತಿ ಆಗುತ್ತೆ ಹೊರತು ಆಕ್ಸಿಡೆಂಟ್ ಕಂಟ್ರೋಲ್ ಮಾಡಕ್ಕೋಸ್ಕರ ನೀವು ಮಾಡ್ತಿದ್ದೀರ ಅಂತ ಅನ್ಕೊಂಡಿರೋದು. ಬಟ್ ಇದರಿಂದ 100ಕ್ಕೆ 10% ನಿಮಗೆ ಒಳ್ಳೇದು ಅನಿಸ್ಬೋದು, ಬಟ್ 90% ಹುಡುಗರಿಗೆ ನಷ್ಟ ಇದರಿಂದವ. ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಏನು ಅಂತ ಹೇಳಕ್ ಆಗ್ತಿಲ್ಲ. ಬೆಂಗಳೂರಲ್ಲಿ ಹೊಸ ಹೊಸ ರೂಲ್ಸ್ ಬರ್ತಾರೆ ಇದಾವೆ ಸ್ಟೇಟ್ ಗವರ್ಮೆಂಟ್ ಇಂದವ. ಒಟ್ಟಾರೆ ಏನೋ ಡೆಲಿವರಿ ಬಾಯ್ಸ್ ಒಂದಲ್ಲ ಒಂದ್ ತೊಂದರೆ ಆಗ್ತಾನೆ ಇದೆ. ನೆಮ್ಮದಿಯಾಗಿ ಡ್ಯೂಟಿ ಮಾಡ್ಬೇಕು ಅಂದ್ರೆ ಆಗ್ತಾನೆ ಇಲ್ಲ. ಏನೇನೋ ರೂಲ್ಸ್ ತರ್ತಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಗಳಿಗೆ, ಅದು ಯೂಸ್ ಮಾಡ್ಬೇಡಿ, ಇದು ಯೂಸ್ ಮಾಡ್ಬೇಡಿ ಅಂತವ. ಇವಾಗ ಕಾರಲ್ಲೂ ಯೂಸ್ ಮಾಡ್ತಾರೆ, ಆಟೋದಲ್ಲೂ ಯೂಸ್ ಮಾಡ್ತಾರೆ. ಅವೆಲ್ಲ ತಗ್ಸಾಕ್ತಾರಂಗಾರೆ? ಖಂಡಿತ ತಗ್ಸಕ್ ಆಗಲ್ಲ. ಇವತ್ತು ಪ್ರತಿಯೊಬ್ಬರು ಬೆಂಗಳೂರಲ್ಲಿ ಓಲಾ, ಊಬರ್, ರಾಪಿಡೋ, ಸ್ವಿಗ್ಗಿ, ಝೊಮ್ಯಾಟೊ, ಪೋರ್ಟರ್ ಏನೆಲ್ಲ ಡೆಲಿವರಿ ಮಾಡ್ತಾರೋ ಪ್ರತಿಯೊಬ್ಬರಿಗೂ ಗೂಗಲ್ ಮ್ಯಾಪ್ ಬೇಕೇ ಬೇಕು, ಯೂಸ್ ಮಾಡ್ಲೇಬೇಕು. ಒಂದ್ ಕಡೆಯಿಂದ ಒಂದ್ ಕಡೆ ಹೋಗ್ಬೇಕಂದ್ರೆ ಗೂಗಲ್ ಮ್ಯಾಪ್ ಇಲ್ಲಾಂದ್ರೆ ಯಾರು ಡ್ಯೂಟಿ ಮಾಡಕ್ಕಾಗಲ್ಲ ಇಷ್ಟೋ ದೊಡ್ಡ ಬಿಗ್ ಸಿಟಿಲಿ. ಹಂಗ ಅನ್ಕೊಂಡವ್ರು ಇವತ್ತು ಕಾರಲ್ಲೂ ತಗಸ್ಬೇಕಾಗತ್ತೆ, ಆಟೋದಲ್ಲೂ ತಗಸ್ಬೇಕಾಗತ್ತೆ, ಎಲ್ಲದ್ರಲ್ಲೂ ರಿಮೂವ್ ಮಾಡ್ಬೇಕಾಗತ್ತೆ. ಯಾರು ಡ್ಯೂಟಿ ಮಾಡ್ತಾರ ಮೇಲೆ? ಹೆಂಗ್ ಹೋಗಕ್ಕಾಗತ್ತೆ? ಎಲ್ಲಾ ಕಸ್ಟಮರ್ಗಳನ್ನೇ ಕೇಳ್ಕೊಂಡು ಹೋಗಕ್ಕಾಗತ್ತಾ? ಆಗಲ್ಲ. ಇದೆಲ್ಲ ನಡೀದೇ ಇರೋ ಕೆಲಸ, ಆಗದೇ ಇರೋ ಕೆಲಸ. ಆದಷ್ಟು ಬೇಗ ಈ ಒಂದು ಕಾನೂನನ್ನ ಕ್ಯಾನ್ಸಲ್ ಮಾಡಿ ಹೆಂಗಿತ್ತು ಮುಂಚೆ ಅದೇ ತರ ತಂದ್ರೆ ಎಲ್ರಿಗೂ ಒಳ್ಳೇದು. ಸುಮ್ನೆ ಅನ್ನೆಸೆಸರಿ ಇದೆಲ್ಲ ರಿಮೂವ್ ಮಾಡ್ಸೋದು ಮೊಬೈಲ್ ಸ್ಟ್ಯಾಂಡ್ಗಳು, ಹಂಗೆ ಗಾಡಿ ಹೋಗಿದ್ ಹೆಂಗ್ ಹೋಗಕ್ಕಾಗತ್ತೆ? ಹಳ್ಳಿ ಕೆಟ್ಟೋಯ್ತಾ ಇದು? ಒಂದ್ ಊರಿಂದ ಇನ್ನೊಂದ್ ಊರಿಗೆ ಹೋಗ್ತೀನಿ ಮೇಡಪ್ಪ, ಒಂದೇ ರೋಡ್ ಸ್ಟ್ರೈಟ್ ಹೊಡ್ಕೊಂಡು ಹೋಗ್ತೀನಿ ಅನ್ನಕ್ಕೆ? ಇದು ಬೆಂಗಳೂರು ದೊಡ್ಡ ಬಿಗ್ ಸಿಟಿ.
ಬೆಂಗಳೂರು ಹತ್ತಿಬೇಲೆಯಿಂದ ದಾಬಸ್ಪೇಟೆ ಹೋಗ್ತೀನಿ ಅಂದ್ರೆ 80-90 ಕಿಲೋಮೀಟರ್ ಆಗತ್ತೆ. 90 ಕಿಲೋಮೀಟರ್ ವಿತೌಟ್ ಮೊಬೈಲ್ ಗೂಗಲ್ ಮ್ಯಾಪ್ ಯೂಸ್ ಮಾಡ್ದಂಗೆ ಓಡಾಡಕತ್ತ ಸಿಟಿ ಒಳಗಡೆ? ಆಗಲ್ಲ, ತುಂಬಾ ಕಷ್ಟ. ಅದಕ್ಕೋಸ್ಕರ ಆದಷ್ಟು ಮೊಬೈಲ್ ಸ್ಟ್ಯಾಂಡ್ ಬೇಕೇ ಬೇಕು ಪ್ರತಿಯೊಬ್ಬ ರೈಡರ್ಗುನು. ಮೊಬೈಲ್ ಸ್ಟ್ಯಾಂಡ್ ಇಲ್ಲ ಅಂದ್ರೆ ಯಾರು ಡ್ಯೂಟಿ ಮಾಡಕ್ ಆಗಲ್ಲ. ಇದನ್ನ ಆದಷ್ಟು ರಿಮೂವ್ ಮಾಡ್ದಂಗೆ ಇನ್ ಮುಂದೆ ಗವರ್ಮೆಂಟ್ ಎಚ್ಚೆತ್ಕೊಳ್ಬೇಕು. ಇದ್ರ ಬಗ್ಗೆ ಏನ್ ಆರ್ಡರ್ ಪಾಸ್ ಮಾಡಿದೆ ಅದು ವಾಪಸ್ ತಗೋಬೇಕು. ಇದು ಯೂಸ್ ಮಾಡ್ಲೇಬೇಕು, ಕಂಪಲ್ಸರಿ ಬೇಕೇ ಬೇಕು. ಇದರಿಂದ ಆಕ್ಸಿಡೆಂಟ್ಗಳು ಆಗ್ತಾವೆ ಅಂತ ನೀವ್ ಅನ್ಕೊಂಡಿರ್ಬೋದು. ಯಾವ್ದೋ 100ಕ್ಕೆ 5% ಯಾರೋ ಹುಡುಗರು ಗೊತ್ತಿಲ್ದಿರೋರು ಮೊಬೈಲ್ ಸ್ಟ್ಯಾಂಡ್ ಲೊಕೇಶನ್ ನೋಡ್ಕೊಂಡು ಸಡನ್ ಅಂತ ಗಾಡಿ ರಾಂಗ್ ನುಗ್ಗಿ ಆಗಿರ್ಬೋದು ಅಷ್ಟೇ. ಅದ್ ಬಿಟ್ಬಿಟ್ಟು ಯಾವುದೇ 100ಕ್ಕೆ 90 ಭಾಗ ಮ್ಯಾಪ್ ಯೂಸ್ ಮಾಡಿ ಲೊಕೇಶನ್ ಆಕ್ಸಿಡೆಂಟ್ ಆಗಿರೋದು ಇಲ್ವೇ ಇಲ್ಲ. ವಿತೌಟ್ ಮ್ಯಾಪ್ ಯೂಸ್ ಮಾಡ್ದಾನೆ ಆಕ್ಸಿಡೆಂಟ್ ಆಗುತ್ತೆ, ಒನ್ ವೇಲ್ ನುಗ್ಗುತ್ತಾರೆ ಹೊರತು ಮ್ಯಾಪ್ ಯೂಸ್ ಮಾಡಿ ಆಕ್ಸಿಡೆಂಟ್ ಆಗ್ತದೆ ಸುಳ್ಳು. ಏನೋ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದಾವ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಮ ಅನಿಸಿಕೆ ಮೊಬೈಲ್ ಸ್ಟ್ಯಾಂಡ್ 100% ಬೇಕೇ ಬೇಕು ಪ್ರತಿಯೊಬ್ಬ ರೈಡರ್ಗುನು. ಇವತ್ತು ವಿತೌಟ್ ಡೆಲಿವರಿ ಬಾಯ್ಸ್ ಅಲ್ದಾರೆ ಎಷ್ಟೋ ಜನನು ಮೊಬೈಲ್ ಸ್ಟ್ಯಾಂಡ್ ಯೂಸ್ ಮಾಡ್ತಾರೆ. ಯಾಕಂದ್ರೆ ಅವರು ಒಂದ್ರಿಂದ ಒಂದ್ ಕಡೆ ಹೋಗ್ಬೇಕು, ಟ್ರಾವೆಲಿಂಗ್ ಮಾಡ್ತಾ ಇರ್ತಾರೆ, ಬೆಂಗಳೂರಲ್ಲಿ ಓಡಾಡ್ತಾ ಇರ್ತಾರೆ, ಬೇಕೇ ಬೇಕಾಗುತ್ತೆ ಲೊಕೇಶನ್ ನೋಡ್ಬೇಕಂದ್ರೆ ಮೊಬೈಲ್ ಸ್ಟ್ಯಾಂಡ್. ಇಲ್ಲಾಂದ್ರೆ ಡ್ಯೂಟಿ ಮಾಡಕ್ ಆಗಲ್ಲ, ತುಂಬಾ ಕಷ್ಟ ಯಾರಿಗೆ ಆದ್ರೂ. ಎಲ್ಲಾ ರೋಡಲ್ಲಿ ಹೋಗೋರೆಲ್ಲ ಲೊಕೇಶನ್ ಕೇಳ್ಕೊಂಡು ಹೋಗಕ್ ಆಗಲ್ಲ, ಯಾರಿಗೂ ಗೊತ್ತಿರಲ್ಲ, ಯಾರು ಹೇಳೋದು ಇಲ್ಲ ಇವತ್ತು. ಹಂಗಾಗಿ ಮುಂದಿನ ದಿನಗಳಲ್ಲಿ ಏನಂತ ಗೊತ್ತಿಲ್ಲ. ಇದೇನಾದ್ರು ಸ್ಟ್ರಿಕ್ಟ್ ರೂಲ್ಸ್ ಅದು ತೆಗಿಲೇಬೇಕು ಕಂಪಲ್ಸರಿ. ಯಾರು ಯೂಸ್ ಮಾಡಂಗಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಗೌರ್ಮೆಂಟ್ ಆರ್ಡರ್ ಪಾಸ್ ಮಾಡಿದ್ರೆ ಪ್ರತಿಯೊಬ್ರು ರಿಮೂವ್ ಮಾಡ್ಲೇಬೇಕಾಗತ್ತೆ. ಸದ್ಯಕ್ಕಂತ ಇವಾಗ ಹಿಡಿತಾ ಇದಾರೆ, ಅವರೇ ಮೊಬೈಲ್ ಸ್ಟ್ಯಾಂಡ್ ರಿಮೂವ್ ಮಾಡಿಸ್ತಾ ಇದಾರೆ. ಬಟ್ ಇದು ಇನ್ನೂ ಎಷ್ಟು ಜಾಸ್ತಿ ಆಗುತ್ತೋ ಇಲ್ಲ ಹಿಂಗೆ ಸ್ಟಾಪ್ ಮಾಡ್ತಾರಂತ ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ. ನಮ್ಮ ಅನಿಸಿಕೆ ಮೊಬೈಲ್ ಸ್ಟ್ಯಾಂಡ್ ಅಂತೂ ಬೇಕೇ ಬೇಕು. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಇದ್ರೆ ಮತ್ತೆ ಸಿಗ್ತೀನಿ ಮುಂದಿನ ದಿನದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.